ನಮಸ್ಕಾರ. ವೆಲ್ಕಮ್ ಟು ವಿ3 ವಾಸ್ತು ಅಂಡ್ ಅಸ್ಟ್ರಾಲಜಿ. ಹೊಸ ವರ್ಷದ ಯುಗಾದಿ ಶುಭಾಶಯಗಳು. ನಾವು ಯುಗಾದಿಗಾಗಿ ಒಂದೊಂದು ರಾಶಿ ಭವಿಷ್ಯ ಏನಿದೆ ಅಂತ ನಾವು ಹಾಕೊಂಡ್ಬರ್ತೀವಿ. ಅದರಲ್ಲಿ ಇವತ್ತು ಈ ವಿಡಿಯೋಲಿ ಮಾತಾಡೋದು ರಾಶಿ ಯಾವುದಂದ್ರೆ ಈ ಮಕರ ರಾಶಿ. ಈ ಮಕರ ರಾಶಿ ಕಾಲಪುರುಷ ತತ್ವಕ್ಕೆ 10ನೇ ರಾಶಿ. ಈ ರಾಶಿ ಅಧಿಪತಿ ಗೊತ್ತಿರ್ತವೆ, ಇವ್ರಿಗೆ ಶನಿ ಮಹಾತ್ಮ ಅಂತ. ಇವ್ರದ್ದು ಗುಣಗಳು ಹೆಂಗತ್ತಂದ್ರೆ, ಪ್ರೀತಿಯಿಂದ ಅವ್ರು ತುಂಬ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಬೇರೊಬ್ರಿಗೆ ಏನಾದ್ರು ಒಂದು ತೊಂದರೆ ಬಂದ್ಬಿಟ್ರೆ ಫಸ್ಟ್ ಹೋಗಿ ಅವ್ರಿಗೆ ಹೆಲ್ಪ್ ಮಾಡೋ ನೇಚರ್ ಇರೋದು ಏನಂದ್ರೆ ಈ ಮಕರ ರಾಶಿನವರು. ಇಂಥ ಗುಣ ಇರೋ ಮಕರ ರಾಶಿನವ್ರಿಗೆ ಇವಾಗ ಗ್ರಹಸ್ಥಿತಿ ಯಾವುದು ಇದ್ರೆ ಎಲ್ಲ ಗೊತ್ತಿರ್ಬೇಕು. ಪಾದ ಶನಿ ಇತ್ತು ಅಂತ ಸ್ವಲ್ಪ ಜನ ಪ್ರಾಬ್ಲಮ್ ಫೇಸ್ ಮಾಡಿರ್ತೀರ. ಸ್ವಲ್ಪ ಜನಕ್ಕೆ ಒಳ್ಳೆಯದು ಆಗಿದೆಯಾ. 5ನೇ ಮನೆಯಲ್ಲಿ ಗುರು ಇರೋದು ತುಂಬ ಜನಕ್ಕೆ ಮಗು ಆಗಿರ್ತವೆ, ಪ್ರೆಗ್ನೆಂಟ್ ಆಗಿರ್ತಾರೆ, ಶಾರ್ಟ್ಲಿ ಮಗುನೂ ಆಗ್ಬೋದು. ಸ್ವಲ್ಪ ಜನಕ್ಕೆ ಮಗು ಆಗೋದು ವಿಷಯದಲ್ಲಿ ತೊಂದರೆನೂ ಆಗಿರ್ತವೆ. ಅದು ಒಬ್ಬೊಬ್ಬರ ಜಾತಕದಲ್ಲಿ ಎಂಥ ಪ್ಲಾನೆಟ್ ಸ್ಥಿತಿ ಏನಿದೆಯೋ ಅದು ತಕ್ಕನವಾಗಿ ಇದು ಫಲ ಚೇಂಜ್ ಆಗ್ತವೆ. ಆದರೆ ಬೈ ಓವರ್ ಆಲ್ ಮಕರ ರಾಶಿನವ್ರಿಗೆ ಒಂದು 2 ವರ್ಷವಾಗಿ ಒಳ್ಳೆ ಟೈಮೇ ಅಂತ ಅನ್ಕೋಬೋದು. ಈಗ ಯುಗಾದಿಗೆ ಏನಾಗ್ತಂದ್ರೆ, ಶನಿ ಮಹಾತ್ಮ 2ನೇ ಮನೆಯಲ್ಲಿ ಶನಿ ಮಹಾತ್ಮ ಇಷ್ಟು ದಿವಸ ಒಳ್ಳೆ ಫಲ ಕೊಟ್ಟಿರ್ತಾರೆ ನಿಮಗೆ. ಹಣಕಾಸು ವಿಷಯದಲ್ಲಿ, ಫ್ಯಾಮಿಲಿ ವಿಷಯದಲ್ಲಿ ಎಲ್ಲ ಸ್ವಲ್ಪ ಕಷ್ಟ ಇಷ್ಟು ದಿವಸ ಸಾಡೆ ಪ್ರಾಬ್ಲಮ್ ಫೇಸ್ ಮಾಡಿರೋರಿಗೆ ಒಳ್ಳೇದಾಗಿರ್ತವೆ. ಸ್ವಲ್ಪ ರಾಶಿನವ್ರಿಗೆ ಆಗಿರೋದಿಲ್ಲ ಅಂದರೆ ಈ ನಕ್ಷತ್ರ ಪೂರ್ವಭದ್ರ ನಕ್ಷತ್ರ ಅಂತ ನಕ್ಷತ್ರ ಇರೋರಿಗೆ ಸ್ವಲ್ಪ ಲೇಟಾಗಿ ಈ ಶನಿ ಫಲ ಕೊಡ್ತಾರೆ. ಅದು ಈ ಯುಗಾದಿ ಟೈಮಲ್ಲಿ ಒಳ್ಳೆ ಫಲ ಎಕ್ಸ್ಪೆಕ್ಟ್ ಮಾಡ್ಕೋಬಹುದು. ಈ ಥರ ಏನು ಸರ್ ಆಗ್ಬೋದು ಅಂತ ಹೇಳಿದರೆ, ಫಸ್ಟ್ ನಾವು ನೋಡ್ಬೇಕು ವಿಷಯ, ರಾಶಿಗೆ 7ನೇ ಮನೆಯಲ್ಲಿ ಸ್ವಲ್ಪ ದಿವಸ ಆದಮೇಲೆ ಈ ಕುಜ ಬರ್ತಾರೆ. ಈ ಕುಜಗರ್ಗ ಮಿಥುನ ಕರ್ಕಾಟಕ ರಾಶಿಯಲ್ಲಿ ತುಂಬ ದಿವಸ ಅಲ್ಲಿರ್ತಾರೆ. ಅದು ಏನಾಗಿತ್ತು ಅಂದರೆ, ತುಂಬ ಜನಕ್ಕೆ ಒಂಥರ ಜಾಬ್ ವಿಷಯದಲ್ಲಿ ಟೆನ್ಷನ್ಗಳಾಗಿರ್ತವೆ. ಸ್ವಲ್ಪ ಜನಕ್ಕೆ ಪ್ರಮೋಷನ್ ಆಗಿರ್ತವೆ, ಅಪ್ರಿಷಿಯೇಷನ್ ಸಿಕ್ಕಿರ್ತವೆ. ಆದರೆ ಜಾಬ್ ವಿಷಯದಲ್ಲಿ ಸ್ವಲ್ಪ ಕಿರಿಕಿರಿನೇ, ಒಂಥರ ಇನ್ಸ್ಟೆಬಿಲಿಟಿ ಆಗಿರ್ತೀವಿ. ಅದು ಆ ಪ್ರಾಬ್ಲಮ್ಮು ಈ ಯುಗಾದಿ ಆದಮೇಲೆ ಒಳ್ಳೆ ಪಾಸಿಟಿವ್ ಆಗಿ ನೀವು ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಒಳ್ಳೆ ಧೈರ್ಯ ಬರುತ್ತೆ, ಒಳ್ಳೆ ಕಾನ್ಫಿಡೆಂಟ್ ಬರುತ್ತೆ, ಕೆಲಸದಿಂದ ರೆಸ್ಪೆಕ್ಟ್ ಸಿಗ್ತವೆ, ಒಂದು ಪ್ರಮೋಷನ್ ಸಿಕ್ಕುತ್ತಾರೆ, ಅಡಿಷನಲ್ ರೋಲ್ ಸಿಕ್ಕುತ್ತಾರೆ, ಪೊಸಿಷನ್ ತುಂಬ ಚೆನ್ನಾಗಿದೆ ಈ ಮಕರ ರಾಶಿನವ್ರಿಗೆ. ಇಷ್ಟು ದಿವಸ ಏನು ಸರ್ ರೆಕಗ್ನಿಷನ್ ಇಲ್ಲ ಅಂತ ತಾವೇನು ಅನ್ಕೊಂಡಿರ್ಬೋದು. ಅದೆಲ್ಲ ಇವಾಗ ಮೇ ತಿಂಗಳಾದಮೇಲೆ ಈ ಗುರುಗ್ರಹ ಮಿಥುನ ರಾಶಿಗೆ ಬರ್ತಾರೆ. ಆ ಟೈಮಲ್ಲಿ ಒಳ್ಳೆ ಫಲನೇ ಎಕ್ಸ್ಪೆಕ್ಟ್ ಮಾಡ್ಕೋಬೋದು ಕೆಲಸದ ವಿಷಯದಲ್ಲಿ. ಆದರೆ ಮಗು ಬೇರೆ ನೇಮ್ ಆ್ಯಂಡ್ ಫೇಮಲ್ಲಿ ಒಳ್ಳೆ ಹೆಸರು ಇವಾಗ ಸದ್ಯಕ್ಕೆ ಚೆನ್ನಾಗಿರ್ತವೆ. 7ನೇ ಮನೆಯಲ್ಲಿ ಒಂದು 2-3 ತಿಂಗಳಾದಮೇಲೆ ಕುಜ ಮಕರಕ್ಕೆ ಹೋಗ್ತಾರೆ. ಆ ಟೈಮಲ್ಲಿ ಏನಪ್ಪ, ಸ್ವಲ್ಪ ಗಂಡ ಹೆಂಡತಿ ವಿಷಯದಲ್ಲಿ ಅನ್ನೆಸರಿ ಆರ್ಗ್ಯುಮೆಂಟ್ಸ್ ಅವಾಯ್ಡ್ ಮಾಡೋದು ಉತ್ತಮ. ಆಮೇಲೆ ಮನೆಯಲ್ಲಿ ಹಸ್ಬೆಂಡ್ ಆದ್ರೆ ವೈಫ್ ಆದ್ರೆ ಹಸ್ಬೆಂಡ್ ಎಲ್ಲ ವಿಷಯದಲ್ಲಿ ಸ್ವಲ್ಪ ಡೌಟ್ ಬೀಳೋ ಚಾನ್ಸಸ್ ಕಂಡು ಬರುತ್ತವೆ. ಸ್ವಲ್ಪ ಸಡನ್ ಶಾರ್ಟ್ ಟೆಂಪರ್ ಆಗೋದು ಸ್ವಲ್ಪ ಕಮ್ಮಿ ಮಾಡ್ಕೋಬೇಕು. ಆ ಕೋಪಗಳು ಜಾಸ್ತಿ ಬರುತ್ತೆ ಫ್ಯಾಮಿಲಿ ವಿಷಯದಲ್ಲಿ. ಇದು ಯಾವಾಗ, ಒಂದು 3-4 ತಿಂಗಳು ಅಷ್ಟೇ, ಆಮೇಲೆ ಸರಿ ಹೋಗ್ಬಿಡುತ್ತೆ. ಸೊ ಇದೊಂದು ಮೈಂಡ್ಲಿ ವಿಷಯ. 2ನೇ ಮನೆಯಲ್ಲಿ ಪಾದ ಶನಿ ಇರೋದು ಕೈಕಾಲಲ್ಲಿ ಮಂಡಿ ನೋವಲ್ಲಿ, ನೀ ಪೇಯ್ನ್ ಮತ್ತು ಫುಡ್ ಪೇಯ್ನ್ ಇದೆ ಫೇಸ್ ಮಾಡಿರ್ತೀರ. ಆ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗೋಕ್ಕೆ ಚಾನ್ಸಸ್ ತುಂಬ ಚೆನ್ನಾಗಿರ್ತವೆ. ಹಲ್ಲು ನೋವು, ಕಿವಿ ನೋವು ಇಂಥವು ಸ್ವಲ್ಪ ಜನ ಫೇಸ್ ಮಾಡಿರ್ತಾರೆ. ಆಮೇಲೆ ಕಣ್ಣಲ್ಲಿ ಐ ಟೆಸ್ಟಿಂಗ್ ಮಾಡಿರ್ತೀರ. ಸ್ವಲ್ಪ ಜನ ಗ್ಲಾಸ್ ಚೇಂಜ್ ಮಾಡೋ ಪೊಸಿಷನ್ ಬರುತ್ತವೆ, ಸ್ವಲ್ಪ ಜನ ಚೇಂಜ್ ಮಾಡಿರ್ತೀರ. ಯಾಕಂದರೆ ಒಬ್ಬೊಬ್ಬರು ನಕ್ಷತ್ರ ಪ್ರಕಾರ ಸ್ವಲ್ಪ ಜನಕ್ಕೆ ಮುಂದೆ ಬರುತ್ತೆ, ಸ್ವಲ್ಪ ಹಿಂದೆ ಬರುತ್ತೆ. ಈ ಮಕರ ರಾಶಿಯಲ್ಲಿ 3 ನಕ್ಷತ್ರ ಇದೆಯಲ್ವ, ಅದಕ್ಕಾಗಿ ಅದು ಒಂದು ಮಾಡ್ಕೊಳ್ಳೋದು ಉತ್ತಮ. ಒಂದ್ಸರಿ ಐ ಟೆಸ್ಟಿಂಗ್ ಏನೋ ತೊಂದರೆ ಇಲ್ಲದ್ರೂ ಒಂದ್ಸರಿ ಮಾಡ್ಕೊಳ್ಳಿ. ಯಾಕಂದ್ರೆ ಪವರ್ ಚೇಂಜ್ ಆಗಿರ್ತವೆ. ಈಗ ರಾಗು ಬರ್ತಾರೆ,
ಯಾವಾಗ ಮೇ ತಿಂಗಳಲ್ಲಿ, ಮಿಡ್ ಆಫ್ ಮೇ ತಿಂಗಳಲ್ಲಿ ರಾಹು ಬರೋದು, ಇಂಥ ಸಿಚುವೇಶನ್ ಬರುತ್ತೆ. ತುಂಬ ಜನ ಕನ್ನಡಿ ಚೇಂಜ್ ಮಾಡಬೇಕು ಸಿಚುವೇಶನ್ ಬರುತ್ತೆ. ಸೊ ಅದು ಸ್ವಲ್ಪ ರೆಡಿ ಆಗಿರ್ಬೇಕಾಗುತ್ತೆ. ಒಂದ್ಸಲ ಟೆಸ್ಟ್ ಮಾಡಿ ಮಾಡ್ಕೊಳ್ಳಿ, ಯಾಕಂದ್ರೆ ಪವರ್ ಚೇಂಜ್ ಆಗಿರುತ್ತೆ. ಇದೊಂದು ಪಾಯಿಂಟ್ ತಾವು ನೋಡ್ಕೋಬೇಕು ಅಷ್ಟೇ. ಆಮೇಲೆ ಹುಡುಗರ ವಿಷಯದಲ್ಲಿ ಮಕ್ಕಳು ಜಾಸ್ತಿ ಫೋರ್ಸ್ ಮಾಡಿ ಅವ್ರು ಇದು ಮಾಡಕ್ಕೆ ಹೋಗ್ಬೇಡಿ. ಅವ್ರ ದಾರಿಲಿ ಬಿಟ್ಬಿಡ್ಬೇಕು. ಅವ್ರು ಚೆನ್ನಾಗಿ ಓದ್ತಾರೆ. ತುಂಬ ನಾವು ಹಂಗೆ ಓದು ಹಿಂಗೆ ಓದು ಅಂತ ಡೈರೆಕ್ಷನ್ ಜಾಸ್ತಿ ಕೊಡೋಕೆ ಹೋದ್ರೆ ಇಟ್ ವಿಲ್ ಗೋ ರಾಂಗ್ ವೇ. ಸೊ ಅದು ಅವಾಯ್ಡ್ ಮಾಡಬೇಕು. ಅವ್ರ ದಾರಿಲಿ ಬಿಟ್ಬಿಟ್ಟು ಅವ್ರ ಥರನೇ ಹೋಗ್ಬಿಟ್ಟು ಓದಿದ್ರೆ ಚೆನ್ನಾಗಿ ಓದ್ಬಿಟ್ಟು ಬರ್ತಾರೆ. ಸ್ವಲ್ಪ ದುಡ್ಡು ವಿಷಯದಲ್ಲಿ ಇಷ್ಟು ದಿವಸ ಪ್ರಾಬ್ಲಮ್ ಫೇಸ್ ಮಾಡಿರೋದು, ಬರಬೇಕಾದ್ರೆ ದುಡ್ಡು ಬರುತ್ತೆ, ಆದರೆ ಕೈಯಲ್ಲಿ ಎಲ್ಲಿ ಹೋಗ್ತದೆ ಗೊತ್ತಾಗೋದಿಲ್ಲ. ಸ್ವಲ್ಪ ಖರ್ಚು ಮಾಡೋಕೆ ಸ್ವಲ್ಪ ಯೋಚನೆ ಮಾಡಿ ಸಿಚುವೇಶನ್ ಜಾಸ್ತಿ ಬರ್ತದೆ. ಸೊ ಅಂಥ ವಿಷಯದಲ್ಲಿ ಏನು ಮಾಡಬೇಕು, ಸ್ವಲ್ಪ ಕೇರ್ಫುಲ್ ಆಗಿ ಪ್ಲ್ಯಾನ್ ಮಾಡಿ ಮಾಡಬೇಕಾಗುತ್ತೆ. ಮನಸ್ಸು ಬರಲ್ಲ ಖರ್ಚು ಮಾಡೋಕ್ಕೆ, ಒಂಥರ ಕಂಜ್ಯೂಸ್ ಟೈಪಿನ ಇಷ್ಟು ದಿವಸ ನಾವು ಮಕರ ರಾಶಿನವರು ಥಿಂಕ್ ಮಾಡೋದು ಸಿಚುವೇಶನ್ ಇದೆ ಅಷ್ಟೇ, ಬೇರೆ ಇಲ್ಲ. ಸ್ವಲ್ಪ ಟೈಮ್ ಬಂದ್ಬಿಟ್ರೆ ಎಷ್ಟು ದುಡ್ಡಿದ್ರೆ ಕಣ್ಣು ಮುತ್ತಿ ಮಗ ನೋಡಲ್ಲ, ಖರ್ಚು ಮಾಡಿಬಿಡ್ತೀರಿ. ಆಮೇಲೆ ಯೋಚನೆ ಮಾಡ್ತೀರಿ, ಅಯ್ಯೋ ಖರ್ಚು ಆಯ್ತಲ್ಲಪ್ಪ, ಇವಾಗ ದುಡ್ಡಿಲ್ಲ ಅಂತ ಸಿಚುವೇಶನ್ ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಆಮೇಲೆ ಒಂದು ಇಂಪಾರ್ಟೆಂಟ್ ವಿಷಯ ಅಂದರೆ, ಯಾರಿಗೋ ಗ್ಯಾರಂಟಿ ಆಗ್ತದೆ ನೋಡಿ, ಈ ಬ್ಯಾಂಕಲ್ಲಿ, ಆಮೇಲೆ ಈ ಗಾಡಿ ಲೋನು ಅಂಥ ವಿಷಯಕ್ಕೆ ಗ್ಯಾರಂಟಿ ಹಾಕೋದು ವಿಷಯದಲ್ಲಿ ಸ್ವಲ್ಪ ಅವಾಯ್ಡ್ ಮಾಡೋದು ಉತ್ತಮ. ಯಾಕಂದ್ರೆ ಮಾಡೋಕ್ಕೆ ಹೋದರೆ ಈ ಪ್ಲಾನೆಟ್ ಪೊಸಿಷನ್ಗಳು ಸ್ವಲ್ಪ ಪಾಸಿಟಿವ್ ಆಗಿ ಇಲ್ಲ. ಆ ವಿಷಯ ಕೇಳ್ತಾ ಇದ್ವಿ, ಬೇರೆನೇ ಇಲ್ಲ. ಇವಾಗ ಕೇದು ಪ್ಲಾನೆಟ್ ಏನಾಗ್ತದೆ ಅಂದರೆ 9ನೇ ಮನೆಯಲ್ಲಿ ಇವಾಗಿದ್ದಾರೆ. ಸೊ 9ನೇ ಮನೆ ಇರೋದು ಸ್ವಲ್ಪ ಮೆಡಿಕಲ್ ಎಕ್ಸ್ಪೆನ್ಸಸ್ ಬಂದು ಹೋಗಿರ್ತವೆ. ಸ್ವಲ್ಪ ಅಪ್ಪ ಇರೋರ್ಗೆ ಅವ್ರ ಜೊತೆ ಸ್ವಲ್ಪ ಕಿರಿಕ್ ಶುರುವಾಗಿರ್ತವೆ, ಮಿಸ್ಅಂಡರ್ಸ್ಟ್ಯಾಂಡ್ ಶುರುವಾಗಿರ್ತವೆ. ಆ ಪ್ರಾಬ್ಲಮ್ ಅಲ್ಲ ಈ ಕೇದು ಪ್ಲಾನೆಟ್ ಮೇ ತಿಂಗಳಾದಮೇಲೆ 8ನೇ ಮನೆಗೆ ಬರ್ತಾ ಇದ್ದಾರೆ. ಸೊ ಇಂಥ ವಿಷಯದಲ್ಲಿ ಅಂಥ ಪ್ರಾಬ್ಲಮ್ ಸ್ವಲ್ಪ ಸಾಲ್ವ್ ಆಗೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಅದೇ ಥರ ರಾಹು ಗ್ರಹ 3ರಲ್ಲಿದ್ದಾರೆ. 3ನೇ ಮನೆಯಲ್ಲಿರೋದು 2ನೇ ಮನೆಗೆ ಬರ್ತಾರೆ, ಯಾವುದು ಮೇ ತಿಂಗಳಲ್ಲಿ. ಈ ವಿಷಯದಲ್ಲಿ ಏನಪ್ಪ ಅಂದರೆ, ಎಂತ ಬಂದರೂ ನೋಡ್ಕೊಳ್ಳೋಣ ಅಂತ ಒಂದು ಧೈರ್ಯ ಬರುತ್ತೆ. ಬಂಡ ಧೈರ್ಯ ಇರ್ತೀವಿ ನೋಡಿ, ಇಂಥ ಧೈರ್ಯ ಬರುತ್ತೆ. ಸೊ ಆ ಬಂಡ ಧೈರ್ಯನ ಇಟ್ಕೊಂಡು ಸ್ವಲ್ಪ ನಾವು ಪ್ಲ್ಯಾನ್ ಮಾಡಬೇಕು. ಸುಮ್ಮನೆ ಧೈರ್ಯ ಇದೆ ಅಂದ್ಬಿಟ್ಟು ಇರೋ ಹಣಕಾಸೆಲ್ಲ ಸ್ವಲ್ಪ ಡೈವರ್ಟ್ ಮಾಡೋದೆಲ್ಲ ಒಳ್ಳೇದಲ್ಲ. ಸ್ವಲ್ಪ ಕೇರ್ಫುಲ್ ತೊಗೋಬೇಕು. ಯಾಕಂದ್ರೆ ಸ್ವಲ್ಪ ಮುಂದೆ ಎಂದು ಯೋಚನೆ ಮಾಡಲ್ಲ, ಏನೋ ಮಾಡಿಬಿಡ್ತೀರಾ, ಏನೋ ಒಂದು ಹೊಸ ತೊಗೋಬೇಕು ಮನೆಗಿನ್ನ ತೊಗೊಂಡ್ಬಿಡ್ತೀರಿ, ಆಮೇಲೆ ಕೈಯಲ್ಲಿ ದುಡ್ಡಿರಲ್ಲ, ಪರದಾಡ ಸಿಚುವೇಶನ್ ಬರುತ್ತೆ. ಸ್ವಲ್ಪ ಕೇರ್ಫುಲ್ ನೋಡ್ಬೇಕಾದ್ರೆ ವಿಷಯ. ಈ ಲೀಗಲ್ ಇಶ್ಯೂ ಅಂತ ಪ್ರಾಬ್ಲಮ್ ಇರೋರ್ಗೆ ವಿನ್ ಆಗ್ತೀರಾ, ವಿನ್ ಆಗೋ ಚಾನ್ಸಸ್ ಚೆನ್ನಾಗಿದೆ. ಬಟ್ ಆದರೆ ಒಂದ್ಸಾರಿ ಲಾಯರ್ ಏನು ಹೇಳ್ತಾರೋ ಅಂತ ಡೈರೆಕ್ಷನ್ ತೊಗೊಂಡು ಹೋಗೋದು ಉತ್ತಮ. ಒಂದ್ಸಾರಿ 2 ಸಾರಿ ಫ್ಯಾಮಿಲಿಯಲ್ಲಿ ಯಾರಾದ್ರು ಸ್ವಲ್ಪ ಅಡ್ವೈಸ್ ತೊಗೊಂಡು ಮುಂದೋಗೋದು ಉತ್ತಮ. ಏನೋ ಸ್ವಲ್ಪ ಫಾಸ್ಟಾಗಿ ನಾನೇ ಮಾಡ್ತೀನಿ ಅಂತ ಬಂಡದಲ್ಲಿ ಮಾಡಿಬಿಡ್ತೀರಾ, ಆ ತೊಂದರೆಯಲ್ಲಿ ಆಗ್ತದೆ. ಸೊ ಅದು ಒಂದ್ಸಲ ಕೇರ್ಫುಲ್ ಇರಬೇಕು. ಸೊ ನೀವು ಮಾತಾಡೋ ವಿಷಯ ಏನಂದರೆ, ಫ್ರ್ಯಾಂಕಾಗಿ ಮಾತಾಡ್ಬಿಡ್ತೀರಾ. ಬಟ್ ನಿಮ್ಮ ಮಾತು ಸ್ವಲ್ಪ ಜನಕ್ಕೆ ಏನಾಗ್ತಂದ್ರೆ ನೆಗೆಟಿವ್ ವರ್ಕೌಟ್ ಆಗಿ ಅದು ಏನೋ ತಿಳ್ಕೊಂಡು ಎಲ್ಲೆಲ್ಲಿಯೋ ಹೋಗ್ಬಿಡುತ್ತೆ. ಸೊ ಮಾತು ವಿಷಯದಲ್ಲಿ ಸ್ವಲ್ಪ ಕಂಟ್ರೋಲ್ ಇರಬೇಕು. ಮೇ ತಿಂಗಳಾದಮೇಲೆ ತುಂಬ ಫಾಸ್ಟಾಗಿ ಏನೋ ಒಂಥರ ಮಾತಾಡ್ಬಿಡ್ತೀರಿ. ಸ್ವಲ್ಪ ಅದು ಯೋಚನೆ ಮಾಡಿ ಮಾತಾಡೋ ವಿಷಯ ಒಳ್ಳೆಯದು. ಆಮೇಲೆ ಈ ಟ್ರಾವೆಲ್ ವಿಷಯದಲ್ಲಿ ಸ್ವಲ್ಪ ತುಂಬ ಕೇರ್ ಬೇಕಾಗ್ತವೆ. ಒಂದ್ಸಾರಿ ಗಾಡಿನೇ ಓಡಿಸ್ತೀವಿ ಅಂದ್ರೂ ಎಲ್ಲ ಡಾಕ್ಯುಮೆಂಟ್ ಇದೆಯಾ ಚೆಕ್ ಮಾಡ್ಕೋಬೇಕು. ಬ್ರೇಕ್ ಅಂಥ ಕಂಡೀಷನ್ನ ಚೆನ್ನಾಗಿದೆ ಅಂತ ಚೆಕ್ ಮಾಡಿಕೊಂಡು ಸ್ವಲ್ಪ ಅಲರ್ಟ್ ಇರೋದು ಉತ್ತಮ. ಮಕ್ಕಳ ವಿಷಯದಲ್ಲಿ ಓದಿದ್ದಾರೆ ಸರ್, ಹೈಯರ್ ಸ್ಟಡೀಸ್ ಟ್ರೈನಿಂಗ್ ಮಾಡ್ತೀವಿ ಯಾರು ಅಂದ್ಕೊಂಡಿದ್ದೀರೋ ಅವ್ರಿಗೆಲ್ಲ ಒಳ್ಳೆ ಹೈಯರ್ ಸ್ಟಡೀಸ್ ಮಕ್ಕಳಿಗೆ ಚಾನ್ಸ್ ಬರ್ತದೆ. ಆಮೇಲೆ ನಾನು ಹೊಸ ಮಗು ಮಾಡ್ಕೋಬೇಕು, ಮದುವೆ ಆಗಿ ಮಗು ಮಾಡೋಕ್ಕೆ ವೆಯ್ಟ್ ಮಾಡೋರ್ಗು ಮಗು ಆಗೋಕ್ಕೂ ಚಾನ್ಸಸ್ ತುಂಬ ಚೆನ್ನಾಗಿರುತ್ತವೆ, ಮಾಡ್ಕೋಬೋದು. ಮನೆಯಲ್ಲಿ ತುಂಬ ವಿಷಯ ನಾವು ಮನೆ ದೇವ್ರಿಗೆ ಹೋಗಿಲ್ಲ, ನಾನು ಆಕೆ ಮಾಡ್ಕೊಂಡಿದ್ವಿ ಅಂತ ಮನಸ್ಸಲ್ಲಿ ತಡೆ ಫೇಸ್ ಮಾಡಿರೋರು ಹೀಗೆ ಮನೆ ದೇವ್ರಿಗೆ ಹೋಗ್ಬಿಟ್ಟು ಒಂದು ಪೂಜೆ ಪುನಸ್ಕಾರ ಅದೇನಾದ್ರು ಆರ್ಕಿದೆ ಮಾಡಿಕೊಂಡು ಸಂತೋಷವಾಗಿ ದೇವಸ್ಥಾನ ಹೋಗಿ ಬರೋ ಚಾನ್ಸಸ್ ತುಂಬ ಚೆನ್ನಾಗಿದೆ. ಗುರು ಗ್ರಹ 6ನೇ ಮನೆಯಲ್ಲಿರೋದು ಯಾವ ಕೆಲಸ ಮಾಡಿದ್ರು ಸ್ವಲ್ಪ 1 ಸಾರಿಗೆ 2 ಸಾರಿಗೆ ತಿರುಗಿ ಮಾಡೋ ಸಿಚುವೇಶನ್ ಬರುತ್ತೆ. 1 ಸಾರಿ ಅದು ನೀವು ಎಕ್ಸ್ಪೆಕ್ಟ್ ಮಾಡೋ ಥರ ಆಗೋದಿಲ್ಲ. 1 ಸಾರಿಗೆ 2 ಸಾರಿ 3 ಸಾರಿ ಪ್ರಯತ್ನ ಮಾಡಬೇಕಾಗತ್ತೆ. ಇದೊಂದು ಸ್ವಲ್ಪ ತಾಳ್ಮೆ ಮೇಂಟೈನ್ ಮಾಡಿ ಮುಗಿಸ್ಬೇಕು. ಇಮಿಡಿಯೇಟ್ ಎಕ್ಸ್ಪೆಕ್ಟ್ ಮಾಡೋ ಥರ ಆಗೋದಿಲ್ಲ. ಆಮೇಲೆ ಏನಪ್ಪ ಅಂದರೆ, ನಿಮ್ಗೆ ನಾರ್ಮಲಿ ಯಾವ್ದೊಂದು VIP ಕಾಂಟ್ಯಾಕ್ಟ್ ಇರ್ತವೆ, ಅಲ್ಲಿ ದೊಡ್ಡ ಮನುಷ್ಯರು ನಿಮಗೆ ಸಪೋರ್ಟ್ ಇರ್ತವೆ. ಇಷ್ಟು ದಿವಸ ಚೆನ್ನಾಗಿದ್ದಿರ್ತೀರ,
ಬಟ್ ಏನೋ ಇವಾಗ ರಾಹು ಪ್ಲಾನೆಟ್ 2ನೇ ಮನೆಗೆ ಬರ್ತೀನಿ ನೋಡಿ ಸರ್. ಮಾತಲ್ಲಿ ಏನೋ ಒಂದು ಅವ್ರ ಹತ್ರ ಮಾತಾಡ್ಬಿಟ್ಟು ಸ್ವಲ್ಪ ಎನಿಮಿಟಿ ಮಾಡ್ಕೊಳ್ಳೋದು ಒಳ್ಳೇದಲ್ಲ. ಸೊ ಅವ್ರ ಹತ್ರ ನಾವು ಎನಿಮಿಟಿ ಮಾಡಿ ಮನಸ್ತಾಪ ಮಾಡ್ಕೊಳ್ಳೋದ್ರಲ್ಲಿ ಸ್ವಲ್ಪ ಯೋಚನೆ ಮಾಡಬೇಕು. ಇಂಥ ವಿಷಯ ಸ್ವಲ್ಪ ಕೇರ್ಫುಲ್ ಹ್ಯಾಂಡಲ್ ಮಾಡಬೇಕಂತ. ಯಾಕಂದರೆ ನಿಮ್ಮ ಜೊತೆಲಿ ಇರೋರು ಯಾರೋ ಒಂಥರ ಫೇಕ್ ನ್ಯೂಸ್ ನಿಮ್ಮ ಬಗ್ಗೆ ಹೇಳಿ ಗಾಸಿಪ್ ಕ್ರಿಯೇಟ್ ಮಾಡಿ, ಬಾಸ್ ಆಗಲಿ, ಒಬ್ಬ ಸ್ವಲ್ಪ ಕಂಪ್ನಿಲಿ ಎಂಪ್ಲಾಯಿ ವರ್ಸಸ್ MD ಇರ್ತಾರೆ, ಇಲ್ಲ ದೊಡ್ಡ VIP ಹತ್ರ ಕೆಲಸ ಮಾಡ್ತಾ ಇರ್ತಾರೆ, ಯಾವುದೋ ಒಂದು ವ್ಯಕ್ತಿ ಇರ್ತಾರೆ VIP, ಅಂಥವ್ರು ನಿಮ್ಮಿಬ್ಬರಿಗೆ ಗ್ಯಾಪ್ ಕ್ರಿಯೇಟ್ ಮಾಡೋದು ತುಂಬ ಜನ ಕಾಯ್ತಾ ಇರ್ತಾರೆ. ಆ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ಅನ್ನೆಸೆಸರಿ ಯಾವ ವಿಷಯ ಸ್ವಲ್ಪ ಸೀಕ್ರೆಟಾಗಿ ಮೇಂಟೈನ್ ಮಾಡ್ಕೊಂಡಿರಿ. ಏನೋ ಒಂದು ಹೇಳ್ತೀರಾ, ಆ 9 ಮಾಡಿಬಿಟ್ಟು ಅವ್ರು ಏನೋ ಮುಖಾಮುಖಿ ಕೊಟ್ಬಿಟ್ಟು ನಿಮ್ಗೆ VIP ಜೊತೆಲಿರೋ ರಿಲೇಷನ್ಶಿಪ್ ಸ್ಪಾಯಿಲ್ ಮಾಡ್ಸೋದು ತುಂಬ ಜನ ಕಾಯ್ತಾ ಇದ್ದಾರೆ. ಅದು ಒಂದು ಕೇರ್ಫುಲ್ ಆಗಿರೋ ವಿಷಯ ಹೇಳ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ಏನೋ ಬಿಸ್ನೆಸ್ ಮಾಡ್ತೀರಾ, ಅಂಗಡಿ ಇಟ್ಟಿದ್ದೀರಾ, ಅಂಥ ವಿಷಯ ಆದರೆ ನೇಬರ್ ಇರ್ತಾರೆ ನೋಡಿ, ಅಂಗಡಿ ಇಟ್ಟಿದ್ದಾರೆ ನಿಮ್ಮ ಪಕ್ಕದ ಅಂಗಡಿ, ಅಂಥವ್ರು ಸ್ವಲ್ಪ ಮನಸ್ತಾಪ ಆಗಿರ್ತವೆ, ಜಗಳ ಮಾಡ್ಕೊಂಡಿದ್ದು ಏನೋ ಒಂಥರ ಮಾಡ್ಕೊಂಡಿರ್ತೀರ. ಆ ಪ್ರಾಬ್ಲಮ್ನ ಇವಾಗ ಸಾಲ್ವ್ ಆಗ್ತದೆ. ಅಲ್ಲಿ ಅವರೇ ಫ್ರೆಂಡ್ ಆಗ್ತಾರೆ, ಏನು ತೊಂದರೆ ಇಲ್ಲ. ಜಾಬಲ್ಲಿರೋರಿಗೆ ಏನು ಸರ್ ನಮ್ಗೇನು ಹೇಳಿಲ್ಲ ಅಂದರೆ ಡೋಂಟ್ ವರಿ, ಒಳ್ಳೆ ಸಂಬಳ ಹೈಕ್ ಎಕ್ಸ್ಪೆಕ್ಟ್ ಮಾಡ್ಕೋಬೋದು. ಪ್ರಮೋಷನ್ ಆಗ್ಬೋದು ಅಥವಾ ಒಂದು ಇನ್ಕ್ರಿಮೆಂಟ್ ಸಿಕ್ಕೋ ಥರ ಚಾನ್ಸಸ್ ತುಂಬ ಚೆನ್ನಾಗಿದೆ. ಗೌರ್ಮೆಂಟ್ ಕೆಲಸದಲ್ಲಿರೋ ಅಂದರೆ ಏನು ಸರ್ ಮಾಡೋದು ಅಂದರೆ ನಿಮಗೆ ಒಳ್ಳೆ ಇನ್ಕಮ್ ಇರ್ತವೆ. ನೀವು ಎಕ್ಸ್ಪೆಕ್ಟ್ ಮಾಡೋದ ಕಡೆ ನಿಮಗೆ ಟ್ರಾನ್ಸ್ಫರ್ ಹಾಕಿ ಏನು ಪೊಸಿಷನ್ ಬೇಕೋ ಅಂಥ ಪೊಸಿಷನ್ ಟ್ರಾನ್ಸ್ಫರ್ಬಲ್ ಜಾಬ್ ತುಂಬ ಚೆನ್ನಾಗಿ ಇರ್ತವೆ. ಬಟ್ ಆದರೆ ಈ ಅಣ್ಣ ತಮ್ಮರ ವಿಷಯದಲ್ಲಿ ಸ್ವಲ್ಪ ಕೇರ್ಫುಲ್ ಇರಬೇಕು. ಮನಸ್ತಾಪ ಒಂಥರ ಬೇಜಾರು ಕ್ರಿಯೇಟ್ ಆಗ್ತವೆ. ಅದರ್ವೈಸ್ ಗ್ರಹಸ್ಥಿತಿಗಳು ತುಂಬ ಚೆನ್ನಾಗಿದೆ. ಇಂಥ ಸ್ವಲ್ಪ ಕೇರ್ಫುಲ್ ವಿಷಯಗಳಿಗೆ ಮಾತ್ರ ಹೇಳಿದ್ದೀನಿ. ಇದು ಅಲರ್ಟಾಗಿ ತೊಗೋಬೇಕು. ಒಳ್ಳೆ ವಿಷಯ ಹೇಳ್ಬಿಟ್ಟು ನಿಮಗೆ ಕುತೂಹಲ ಮಾಡೋಕ್ಕಂತೂ ಇಂಥ ವಿಷಯ ಸ್ವಲ್ಪ ಕೇರ್ಫುಲ್ಲಾಗಿ ಮುಂದುವರ್ಸೋದು ಉತ್ತಮ. ಯಾವುದೋ ವಿಷಯ ನಾವು ಒಳ್ಳೆ ವಿಷಯ ಹೇಳಿದ್ದೀವಿ, ಅದು ಒಳ್ಳೆಯ ವಿಷಯ ತಗೊಳ್ಳಿ. ಯಾವುದೇ ವಿಷಯ ಅಲರ್ಟ್ ಇರಬೇಕು ಹೇಳಿದ್ದೀನಿ, ಅಂಥ ವಿಷಯ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಿ. ಈ ಹೊಸ ವರ್ಷ ಒಳ್ಳೇದಾಗುತ್ತೆ. ಆಲ್ ದಿ ಬೆಸ್ಟ್. ನಮಸ್ಕಾರ.